ಪಾಠ 8 ಅಂಗ ಆರೋಗ್ಯ ಚಿತ್ರ ನೋಡು. ಗೆರೆ ಎಳೆದ ಭಾಗಗಳ ಹೆಸರನ್ನು ಕೊಟ್ಟಿರುವ ಚೌಕದಲ್ಲಿ ಬರೆ. ಕೂದಲು, ಮೂಗು, ಬಾಯಿ, ಕಣ್ಣು, ಕುತ್ತಿಗೆ, ಕೈ, ಕೈಬೆರಳು, ಕಾಲು, ಪಾದ. ಈಗ ಕೆಲವು ಒಗಟುಗಳನ್ನು ಬಿಡಿಸಿ ಉತ್ತರವನ್ನು ಖಾಲಿ ಜಾಗದಲ್ಲಿ ಬರೆಯುವ. ಕಪ್ಪುಂಟು ಕಾಗೆಯಲ್ಲ, ಬಿಳುಪುಂಟು ಬೆಣ್ಣೆಯಲ್ಲ, ನೀರುಂಟು ಬಾವಿಯಲ್ಲ, ಮುಚ್ಚಳವುಂಟು ಪಾತ್ರೆಯಲ್ಲ, ನಾನು ಯಾರು? ಕಣ್ಣು. ಕಣ್ಣು ನಮಗೆ ನೋಡಲು ಸಹಾಯ ಮಾಡುತ್ತದೆ. ಕಣ್ಣುಗಳಿಗೆ ಧೂಳು ಬೀಳದಂತೆ ಎಚ್ಚರ ವಹಿಸಬೇಕು. ಕಣ್ಣಿಗೆ ಧೂಳು ಬಿದ್ದಾಗ ಉಜ್ಜಬೇಡಿ, ಹಿರಿಯರಿಗೆ ತೋರಿಸಿ. ಹೊಳ್ಳೆಗಳೆರಡು ನನಗಿದೆ ಅಣ್ಣ, ವಾಸನೆ ತಿಳಿಯಲು ನಾ ಬೇಕಣ್ಣ, ಉಸಿರನು ಆಡಲು ನಾ ನೆರವಣ್ಣ, ನಾನು ಯಾರು? ಮೂಗು. ಹೊರಗಡೆ ಓಡಾಡುವಾಗ ಧೂಳು ನಮ್ಮ ಮೂಗನ್ನು ಸೇರುತ್ತದೆ, ಹಾಗಾಗಿ ಅದನ್ನು ಪ್ರತಿದಿನ ಸ್ವಚ್ಛವಾಗಿಟ್ಟುಕೋ. ಮೂಗಿನಲ್ಲಿ ಕಡ್ಡಿ, ಬಳಪ, ಪೆನ್ಸಿಲ್ನಂತಹ ವಸ್ತುಗಳನ್ನು ಹಾಕಬೇಡ. ಮಾತನು ಆಡಲು ನಾ ಬೇಕು, ಊಟವ ಮಾಡಲು ನಾ ಬೇಕು, ನಗಲು ನಗಿಸಲು ನಾ ಬೇಕು, ನಾನು ಯಾರು? ಬಾಯಿ. ಬೆಳಿಗ್ಗೆ ಎದ್ದ ತಕ್ಷಣ, ಊಟದ ಮುನ್ನ, ಊಟದ ನಂತರ ಬಾಯನ್ನು ನೀರಿನಿಂದ ಸ್ವಚ್ಛಗೊಳಿಸಬೇಕು. ಅಂಕುಡೊಂಕು ಬಾವಿಯಲ್ಲಿ ನೀರು ಇಲ್ಲ ಬಲ್ಲೆಯ. ಪಾಠ ಕೇಳು, ಹಾಡು ಹೇಳು, ಬೇಕು ನನ್ನ ಸಹಾಯ. ಕಡ್ಡಿ. ಬಳಪ ಹಾಕಿದರೆ ತಪ್ಪಿದ್ದಲ್ಲ ಅಪಾಯ, ನಾನು ಯಾರು? ಕಿವಿ. ಕಿವಿಗೆ ಕಡ್ಡಿ. ಬಳಪ, ಪೆನ್ಸಿಲ್ ಮುಂತಾದ ಚೂಪಾದ ವಸ್ತುಗಳನ್ನು ಹಾಕಬೇಡ. ಬರೆಯಲು, ಹಿಡಿಯಲು, ತೋರಲು, ನೀಡಲು ನಾನಲ್ಲದೆ ಬೇರಾರಿಲ್ಲ. ಊಟದ ತುತ್ತನು ಬಾಯಿಗೆ ಒಯ್ಯಲು ನಾನಿಲ್ಲದೆ ಆಗಲ್ಲ, ನಾನು ಯಾರು? ಕೈ. ಕೈಗಳಲ್ಲಿ ಬೆರಳುಗಳಿವೆ, ಅವುಗಳ 5 ಬೆರಳುಗಳ ಹೆಸರನ್ನು ತಿಳಿ. ವಾರಕ್ಕೊಮ್ಮೆ ಉಗುರು ಕತ್ತರಿಸು. ಊಟಕ್ಕೆ ಮುನ್ನ ಮತ್ತು ನಂತರ ಕೈಯನ್ನು ಚೆನ್ನಾಗಿ ತೊಳೆದುಕೋ. ಜಿಗಿಯುತ್ತಾ ಹಾರುತ್ತಾ ಕುಣಿಯುತ್ತಾ ಓಡುತ್ತಾ ಶಾಲೆಗೆ ಬರುವೆ. ನನ್ನಿಂದ ಕೆಲಸವ ಮಾಡುತ್ತಾ ಆಟ ಆಡುತ್ತಾ ನಲಿಯುವೆ. ನಾನು ಯಾರು? ಕಾಲು. ಕಾಲುಗಳಲ್ಲೂ ಬೆರಳುಗಳಿವೆ. ಕೈ ಮತ್ತು ಕಾಲುಗಳ ಬೆರಳಿನ ಆಕಾರ ಬೇರೆ ಎಂಬುದನ್ನು ಗಮನಿಸು. ಶಾಲಿನಿ ಮತ್ತು ಪವನ 2ನೇ ತರಗತಿಯಲ್ಲಿ ಓದುತ್ತಿರುವ ಮಕ್ಕಳು. ಅವರು ಮಾಡುವ ಕೆಲಸಗಳನ್ನು ಮುಂದಿನ ಚಿತ್ರಗಳಲ್ಲಿ ಕೊಟ್ಟಿದೆ, ಗಮನಿಸು. ಬೇಗ ಎದ್ದು ಹಲ್ಲು ಉಜ್ಜುವರು, ಶೌಚಾಲಯಕ್ಕೆ ಹೋಗುವರು, ಶೌಚಾಲಯ ಬಳಸಿದ ಮೇಲೆ ಸಾಬೂನಿನಿಂದ ಕೈ ತೊಳೆಯುವರು, ಪ್ರತಿದಿನ ಸ್ನಾನ ಮಾಡುವರು, ಒಗೆದ ಶುಭ್ರ ಬಟ್ಟೆ ಹಾಕಿಕೊಂಡು ತಲೆ ಬಾಚಿಕೊಳ್ಳುವರು, ಊಟಕ್ಕೆ ಮೊದಲು ಮತ್ತು ಊಟವಾದ ನಂತರ ಸಾಬೂನಿನಿಂದ ಕೈ ತೊಳೆದುಕೊಳ್ಳುವರು, ಶುದ್ಧವಾದ ನೀರು ಕುಡಿಯುವರು, ವಾರಕ್ಕೊಮ್ಮೆ ಉಗುರು ಕತ್ತರಿಸುವರು, ಶಾಲೆಯಿಂದ ಮನೆಗೆ ಬಂದ ತಕ್ಷಣ ಕೈಕಾಲು ಮುಖ ತೊಳೆಯುವರು, ಪ್ರತಿನಿತ್ಯ ಪಾಠಗಳನ್ನು ಓದುವರು, ಚೆನ್ನಾಗಿ ಗಾಳಿ ಬೆಳಕು ಬರುವ ಕೋಣೆಯಲ್ಲಿ ಮಲಗುವರು, ಮುಸುಕು ಹಾಕದೆ ಮಲಗುವರು. ಇವರು ಆರೋಗ್ಯವಂತ ಮಕ್ಕಳು. ನಿನಗೂ ಇಂತಹ ಅಭ್ಯಾಸಗಳು ಈಗಾಗಲೇ ಇರಬಹುದು. ಆರೋಗ್ಯವಂತರಾಗಿರಲು ಒಳ್ಳೆಯ ಅಭ್ಯಾಸಗಳು ಅವಶ್ಯ ಎನ್ನುವುದನ್ನು ತಿಳಿದುಕೋ. ಹೆಚ್ಚಿನ ಆಸಕ್ತಿದಾಯಕ ವಿಷಯಗಳಿಗಾಗಿ ಸಬ್ಸ್ಕ್ರೈಬ್ ಆಗಿ ನಮ್ಮ ಲೈಬ್ರರಿ.